ಇನ್ನು ಬರೀ 2 ದಿನ ಇದೆ ನಿಮ್ಮ KCET ಎಕ್ಸಾಮಿನೇಷನ್ಗೆ. ನಾನೇನಾದರೂ ನಿಮ್ಮ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಾ ಇದ್ದೆ 2 ದಿನ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಅಲ್ಟಿಮೇಟ್ ಗೋಲ್ ಏನು ಗೊತ್ತಾ? ನಾವು 110+ ತೆಗಿಬೇಕು. ನಮ್ಮ ಪ್ರಿಪರೇಷನ್ ಇವಾಗಲೇ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 2 ದಿನ ಹೆಂಗಿರಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟು ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ನೀವು ಕಂಪ್ಲೀಟಾಗಿ ಆ ಪೇಪರ್ನ ಸಾಲ್ವ್ ಮಾಡಬೇಕಾಗಿರುತ್ತೆ ವಿತಿನ್ ಟೈಮ್. ಅಂದರೆ ಒಂದು 70 ನಿಮಿಷ ಟೈಮರ್ ಇಟ್ಕೊಳ್ಳಿ, ಅಷ್ಟರೊಳಗಡೆ ಸಾಲ್ವ್ ಮಾಡಬೇಕಾಗಿರುತ್ತೆ ನೀವು. ಓಕೆ ಮನೋಜ್, ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನನಗೆ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ, ನೋಡಿ KCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ KEA ಅಂತ ಸರ್ಚ್ ಮಾಡಿದ್ರೆ, ಜಸ್ಟ್ ಇದನ್ನು ಸರ್ಚ್ ಮಾಡಿ ನಿಮ್ಮ ಫಸ್ಟ್ ವೆಬ್ಸೈಟ್ ಬರುತ್ತೆ KCET ಆನ್ಲೈನ್ karnataka.go.in. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಪೇಪರ್ ವೆಬ್ಸೈಟ್ ಕರ್ಕೊಂಡೋಗುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ 2016 16, 17, ಆಮೇಲೆ 18, 19, 20, 21, ಫುಲ್ 20-25 ಗಂಟೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತವೆ ವಿತ್ ಕೀ ಆನ್ಸರ್. ನೀವು ಕ್ಲಿಕ್ ಮಾಡಿದ್ರೆ ಹಿಂಗೆ ಯಾವ PDF ಕ್ಲಿಕ್ ಮಾಡಿರೋ PDF ಡೌನ್ಲೋಡ್ ಆಗುತ್ತೆ. PDF ಇಟ್ಕೊಳ್ಳಿ ಆ್ಯಂಡ್ ಸಾಲ್ವ್ ಮಾಡಿ, ಆಯಿತಾ? ಇದು ಫಸ್ಟ್ ಡ್ರಿಲ್ಲು. ಇದು ಮಾಡಲೇಬೇಕು. ಬಿಕಾಸ್ ಏನಕ್ಕೆ ಮಾಡಬೇಕು ಅಂತ ಕೇಳಿದ್ರೆ, ನೋಡಿ, ನಿಮ್ಮ ಕೈಗೆ ಪೇಪರ್ ಕೊಟ್ಟಾಗ ನೀವೇನಾದರೂ ಈ ಥರ ಟೈಮ್ ಬೌಂಡ್ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು 10-20 ಕ್ವಶನ್ ಸಾಲ್ವ್ ಮಾಡಿರ್ತೀರ, ಆವಾಗ 60 ನಿಮಿಷ ಮುಗಿದೋಗ್ಬಿಟ್ಟಿರುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಟೈಮ್ ಹೆಂಗೆ ಹೋಯ್ತು ಅಂತಂತ. ಸೊ ಅದಕ್ಕೇ ಫಸ್ಟ್ ಮಾಡಬೇಕಾಗಿರೋ ಕೆಲಸ ನೀವು ಏನಪ್ಪ ಅಂತಂದರೆ, ಒಂದು ಪೇಪರ್ನ ಡೆಡಿಕೇಟೆಡ್ ಟೈಮಲ್ಲಿ, ಅಂತಂದರೆ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ನೀವು ಪೇಪರ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಓಕೆ, ಆ್ಯಂಡ್ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಟೈಮ್ ಹೆಂಗೆ ಡಿವೈಡ್ ಮಾಡ್ಕೊಳ್ಳೋದ್ರ ಮೇಲೆ ಆವಾಗಲೇ ವೀಡಿಯೋ ಮಾಡಿದ್ದೀನಿ, ಬಟ್ ಟೈಮ್ ಹೆಂಗೆ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ಕೊಡ್ತೀನಿ ನಾನು ನಿಮಗೆ ಸದ್ಯದಲ್ಲೇ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಐ ಆಮ್ ಸಪೋಸ್ ಟು ಡೂ, ದಟ್ ಐಲ್ ಬಿ ಡೂಯಿಂಗ್. ಓಕೆ, ಆ್ಯಸ್ ಅ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಯಾವುದೇ ಹೊಸ ಟಾಪಿಕನ್ನು ಕಲಿಯೋದಕ್ಕೆ ಹೋಗೋದಿಲ್ಲ ನಾನು ಅಂಟಿಲ್ ಅನ್ಲೆಸ್ ಇಟ್ಸ್ ಅ ಶಾರ್ಟ್ ಕಟ್ ವಿಚ್ ಐ ಕ್ಯಾನ್ ರಿಮೆಂಬರ್ ಈಸಿಲಿ. ಅರ್ಥ ಆಗ್ತಿದೆ ನಿಮಗೆ? ನಿಮ್ಗೆ ಯಾವ್ದಾದ್ರು ಶಾರ್ಟ್ ಕಟ್ ಸಿಕ್ತು ವಿಚ್ ಯು ಕ್ಯಾನ್ ರಿಮೆಂಬರ್ ಈಸಿಲಿ ಇನ್ಸ್ಟೆಡ್ ಆಫ್ ಲರ್ನಿಂಗ್ ಸಮಥಿಂಗ್ ವೆರಿ ನ್ಯೂ, ಐ ವುಡ್ ಹ್ಯಾವ್ ಆಪ್ಟೆಡ್ ದಟ್. ಬಟ್ ಐ ವುಡ್ ಹ್ಯಾವ್ ನೆವರ್ ಲರ್ನ್ಡ್ ಎನಿಥಿಂಗ್ ನ್ಯೂ. ಹೊಸದಾಗಿ ಕಾಂಪ್ಲೆಕ್ಸ್ ಇರೋ ಟಾಪಿಕ್ಗಳನ್ನ ಯಾವುದೇ ಕಾರಣಕ್ಕೂ ನಾನು ತೊಗೊತಾ ಇರಲಿಲ್ಲ. ಇರೋ ಟಾಪಿಕ್ಗಳನ್ನ ರಿವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ನೋಡಿ, KCET ಇಸ್ ನಥಿಂಗ್ ಬಟ್ ಸ್ಪೀಡ್. ದೇರ್ ಇಸ್ ನೋ ಎಕ್ಸ್ಟ್ರಾ ರೀಸನಿಂಗ್ ಎಲ್ಲ ಇರೋದಿಲ್ಲ. ಆ್ಯಂಡ್ ನಾನು ಯಾವ ಟಾಪಿಕ್ ಕಲಿದೇನೆ ಹೋಗಿರ್ತೀನಿ, ಓಕೆ, ಅದನ್ನು ನಾನು ಲಾಸ್ಟ್ ಮಿನಿಟಾಗಿ ಕಲ್ತ್ಕೊಂಡ್ರೆ ನನಗೆ ಎಲ್ಲ ಬಂದುಬಿಡ್ತು, ನಾನು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಕ್ವೆಶನ್ಸ್ ಟು ಗೆಟ್ ಇಟ್ ರೈಟ್. ಓಕೆ, ಸೊ ನಾನು ಈ ಥರ ಮಾಡ್ತಾಯಿದ್ದೆ. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಾಯಿ ಬಂದ ಊಟ ನಾನು ತಿಂತಾ ಇರಲಿಲ್ಲ. ಮನೇಲಿ ಏನು ಮಾಡ್ತಾರೆ ಅದು ಮಾತ್ರ ತಿಂತಾ ಇದ್ದೆ. ಬಿಕಾಸ್ ನನ್ನ ಹೆಲ್ತ್ ಏನಾದರೂ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಹಾಳಾಯಿತು ಅಂತಂದರೆ ಎಕ್ಸಾಮ್ ಹೋಯಿತು ಅಂತಲೇ ಅರ್ಥ. ಬಿಕಾಸ್ ನೀವು ಹುಷಾರಿಲ್ದಿರಬೇಕಾದ್ರೆ ನೀವು ಲೋ ಎನರ್ಜಿಲಿ ಇರ್ತೀರ. ಲೋ ಎನರ್ಜಿ ಅಂತಂದರೆ ಬ್ರೈನ್ ಸಿಗ್ನಲ್ ಸಿಕ್ಕಾಪಟ್ಟೆ ಕಡಿಮೆ ಕಳಿಸಿರ್ತದೆ. ಅಂದರೆ ನೀವು ಲೆಸ್ ಆ್ಯಕ್ಟಿವ್ ಆಗಿರ್ತೀರ. ಆ್ಯಂಡ್ ನಿಮ್ಮ ಮೈಂಡು ಅಥವಾ ನಿಮ್ಮ ಬ್ರೈನು ಆ ಫಾಸ್ಟ್ ಥಿಂಕಿಂಗ್ ಕೆಪಾಸಿಟಿ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಂಡ್ ಯು ಕೆನಾಟ್ ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್. ಸೊ ನೀವು ಸಿಕ್ ಆಗಬಾರ್ದು. ಸೊ ಪ್ಲೀಸ್ ಡ್ರಿಂಕ್ ಗುಡ್ ಮಿನರಲ್ ವಾಟರ್ ಆ್ಯಂಡ್ ಆಲ್ಸೋ ಈಟ್ ಹೆಲ್ದಿ. ಕೀಪ್ ಯೋರ್ ಸೆಲ್ಫ್ ಹೆಲ್ದಿ ಟಿಲ್ ದ ಎಕ್ಸಾಮ್ ಗೆಟ್ಸ್ ಡನ್. ಓಕೆ, ದಿಸ್ ಇಸ್ ದ ಥಿಂಗ್ಸ್ ದಟ್ ಐ ವುಡ್ ಡೂ. ಆ್ಯಂಡ್ ಆಲ್ಸೋ ಒಳ್ಳೆ ನಿದ್ದೆ ಮಾಡಿ. ಐ ಆಮ್ ಟೆಲಿಂಗ್ ಯು, ಓದಿದ್ದೀರ ಸಾಕು, ಒಳ್ಳೆ ನಿದ್ದೆ ಮಾಡಿ. ಬಿಕಾಸ್ ನಿದ್ದೆ ಇಲ್ಲ ಅಂತಂದ್ರೂ ಎಕ್ಸಾಮಲ್ಲಿ ನಿಮ್ಮ ಬ್ರೈನ್ ಸಿಗ್ನಲ್ಸು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಸೊ ಪ್ಲೀಸ್ ಕೀಪ್ ಯೋರ್ ಸೆಲ್ಫ್ ಹೆಲ್ದಿ ಆ್ಯಂಡ್ ದ್ಯಾಟ್ಸ್ ವಾಟ್ ಐ ವುಡ್ ಡೂ. ಆ್ಯಂಡ್ ಏನಿಲ್ಲ, ನೀವು ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ್ಯಂಡ್ ಜೈ ಆಂಜನೇಯ. ಎಲ್ರಿಗೂ ಒಳ್ಳೆಯದಾಗಲಿ. ದಿಸ್ ಇಸ್ ವಾಟ್ ಐ ವುಡ್ ಡೂ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್. ಬಾಯ್.